ಸೊ ಗಾಯ್ಸ್, ಬ್ರೇಕಿಂಗ್ ಬ್ಯಾಡ್ ಮುಗ್ದಿದೆ. ಆದ್ರೆ ನಾವು ನೋಡಿದ್ವಿ ಹೇಗೆ ವಾಲ್ಟರ್ ವೈಟ್ ನ ಕಥೆ ಮುಗಿತು ಅಂತ. ಬಟ್ ಜೆಸ್ಸಿಗೆ ಏನಾಯ್ತು ಅದು ನಮಗೆ ಗೊತ್ತಾಗ್ಲಿಲ್ಲ. ಬ್ರೇಕಿಂಗ್ ಬ್ಯಾಡ್ ನಲ್ಲಿ ಆ ಜಾಗದಿಂದ ತಪ್ಪಿಸ್ಕೊಂಡು ಜೆಸ್ಸಿ ಏನ್ ಮಾಡ್ತಾನೆ ಅಂತ ಇರೋದೇ ಇಲ್ಲಿನ ಕಥೆ. ಹಾಗೇನೆ ಗಾಯ್ಸ್, ನಮ್ಮ ಬ್ರೇಕಿಂಗ್ ಬ್ಯಾಡ್ ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಅನ್ನ ತೋರಿಸಿದ್ರೆ, ಅದರಲ್ಲೂ ಲಾಸ್ಟ್ ಪಾರ್ಟ್ ಅಂದು ತುಂಬಾನೇ ಸಪೋರ್ಟ್ ತೋರಿಸಿದ್ರೆ. ಸದ್ಯಕ್ಕೆ ಇನ್ನು ಮುಂದೆ ಯಾವುದೇ ಸೀರೀಸ್ ಇಲ್ಲ ಹೇಳಿದಾಗೇನೆ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಕೂಡ ಅಪ್ಡೇಟ್ ಅನ್ನು ಕೊಡ್ತಿರ್ತೇನೆ. ಸೊ ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಸೊ ಕಥೆಯನ್ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬ್ರೇಕಿಂಗ್ ಬ್ಯಾಡ್ ನ ಕೊನೆಯಲ್ಲಿ ನಾವು ನೋಡಿದ್ವಿ ವಾಲ್ಟರ್ ವೈಟ್ ಅವನ ಎಲ್ಲ ರಿವೆಂಜ್ ಅನ್ನ ಮಾಡಿ ಕೊನೆಗೆ ಸತ್ತೇ ಬಿಟ್ಟ. ಆದ್ರೆ ಆ ಜಾಗದಲ್ಲೇ ಜೆಸ್ಸಿ ಕೂಡ ಇದ್ದ, ಮತ್ತೆ ಅಲ್ಲಿಂದ ಪರಾರಿ ಆಗ್ತಿದ್ದ. ಅವನನ್ನ ತಪ್ಪಿ ಕೂಡ DA ಪೊಲೀಸ್ ಅವರು ಹಿಡಿದಿದ್ದಾರಾ ಇಲ್ವಾ ಅಂತ ಅನ್ನೋದು ಈಗ ಗೊತ್ತಾಗುತ್ತೆ. ಸೊ ಈಗ ನಾವು ನೋಡ್ತೀವಿ ಒಂದು ಫ್ಲಾಶ್ ಬ್ಯಾಕ್. ಇಲ್ಲಿ ಮೈಕ್ ಹಾಗೂ ಜೆಸ್ಸಿನ ನಾವು ನೋಡ್ತೀವಿ. ಮೈಕ್ ಸತ್ತಿದ್ದಾನೆ, ಆಫ್ ಕೋರ್ಸ್ ಇದು ಫ್ಲಾಶ್ ಬ್ಯಾಕ್ ಆಗಿದೆ ಹೇಳ್ದಾಗೇನೆ. ಈ ಒಂದು ಸೀನ್ ಏನಿದೆ ಇದು ಆ ದಿನ ಆಗಿತ್ತು ಯಾವಾಗ ಜೆಸ್ಸಿ ಹಾಗೂ ಮೈಕ್ ಇಬ್ರು ಕೂಡ ರಿಜೆಕ್ಟ್ ಮಾಡಿದ್ರು, ನಾವೇನು ಡ್ರಗ್ ಡೀಲಿಂಗ್ ಮಾಡೋದಿಲ್ಲ, ಬಿಸ್ನೆಸ್ ಇಂದ ಹೋಗ್ತೀವಿ ಅಂತ ವಾಲ್ಟರ್ ವೈಟ್ ಗೆ. ಸೊ ಈ ಒಂದು ಜಾಗಕ್ಕೆ ಬಂದು ಮಾತಾಡ್ತಿರ್ತಾರೆ. ಆಗ ನಮ್ಮ ಮೈಕ್ ಹೇಳ್ತಾನೆ, ಜೆಸ್ಸಿ ನಿಂಗೆ ಗೊತ್ತಿದ್ಯಾ ನಂಗೆ ಡ್ರಗ್ ಬಿಸ್ನೆಸ್ ಎಲ್ಲ ಇಷ್ಟನೇ ಇಲ್ಲ ಹೇಳ್ಬೇಕಂದ್ರೆ. ನಂಗೆ ಯಾಕೋ ನನ್ನ ಲೈಫ್ ನ ಕೊನೆ ಕ್ಷಣಗಳನ್ನ ಅಲಾಸ್ಕಾ ಅನ್ನೋ ಒಂದು ಶಾಂತಿಯುತ ಜಾಗದಲ್ಲಿ ಕಳಿಬೇಕು ಅಂತ ಇದ್ದೇನೆ. ಅದಕ್ಕೆ ಜೆಸ್ಸಿ ಹೇಳ್ತಾನೆ, ನನ್ನ ತಪ್ಪುಗಳನ್ನ ಹೇಗಾದ್ರೂ ನಾನು ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಅಂತ. ಸೊ ಈಗ ಫ್ಲಾಶ್ ಬ್ಯಾಕ್ ಮುಗಿಯುತ್ತೆ ಅಂಡ್ ನಾವು ನೋಡ್ತೀವಿ ಸೀದಾ ಎಂಡಿಂಗ್ ನ ಸೀನ್ ಅಲ್ಲೇ ಅದೇ ಜೆಸ್ಸಿ ಇಲ್ಲಿ ಕಾರನ್ನ ಎತ್ಕೊಂಡು ಹೋಗಿದ್ದ. ಇವನು ತುಂಬಾನೇ ಎಮೋಷನಲ್ ಆಗ್ತಾನೆ, ಹುಚ್ಚರಾಗಿ ನಗ್ತಿದ್ದಾನೆ, ಕೂಗ್ತಾನೆ ಇದ್ದಾನೆ. ಯಾಕಂದ್ರೆ ವಾಲ್ಟರ್ ವೈಟ್ ಸತ್ತಿದ್ದಾನೆ. ಒಂದು ಕಡೆ ಅವನು ಸತ್ತ ಬೇಜಾರದಲ್ಲಿದ್ರೆ, ಇನ್ನೊಂದು ಕಡೆ ಅವನ ಗರ್ಲ್ ಫ್ರೆಂಡ್ ಅನ್ನ ಕೂಡ ಕೊಂದಿದ್ದಾರೆ. ಅವನಿಗೆ ನಗ್ಬೇಕಾ ಅಳ್ಬೇಕಾ ಒಂದು ಕೂಡ ಗೊತ್ತಾಗ್ತಿಲ್ಲ. ಸೊ ಈಗ ಕಾರ್ ನಲ್ಲಿ ಎಸ್ಕೇಪ್ ಆಗೋದನ್ನ ಹೋಗ್ತಾ ಇರುವಾಗ ದಾರಿಯಲ್ಲಿ DA ಪೊಲೀಸ್ ನವರ ಗಾಡಿ ಒಂದು ಹೋಗ್ತಾ ಇದೆ. ಆದ್ರೆ ಜೆಸ್ಸಿ ಒಂದು ಜಾಗದಲ್ಲಿ ಕಾರನ್ನ ಇಡ್ತಾನೆ. ಮತ್ತೆ ಈ ಜಾಗ ಆಗಿದೆ ಅವನ ಫ್ರೆಂಡ್ ಬ್ಯಾಡ್ಜರ್ ಹಾಗೂ ಸ್ಕಿನಿ ಪೀಟ್ ಇದ್ದ ಜಾಗ. ಇವರಿಗೂ ನಿಜವಾದ ಫ್ರೆಂಡ್ಸ್ ಅಂದ್ರೆ ಜೆಸ್ಸಿ ಇವರ ಬಳಿ ಬಂದು ನಿಲ್ತಾನೆ. ಇವರಿಗಂತೂ ಮೊದಲು ಅಂದಾಜ್ ಆಗುದಿಲ್ಲ ಯಾರಿದು ಪರ್ಸನ್ ಅಂತ. ಆದ್ರೆ ಕೊನೆಗೆ ಗೊತ್ತೇ ಆಗ್ಬಿಡುತ್ತೆ ಇದು ನಮ್ಮ ಜೆಸ್ಸಿ ಆಗಿದ್ದಾನೆ ಅಂತ. ಸೊ ಫಸ್ಟ್ ಅವನ ಕಾರನ್ನ ಬದಿಯಲ್ಲಿ ಇಡ್ತಾರೆ, ಯಾಕಂದ್ರೆ ಅದು ಸ್ವಲ್ಪ ಡೌಟ್ ಬರ್ಬೋದು. ಆದ್ಮೇಲೆ ಒಳಗಡೆ ಅವನಿಗೆ ಡಿನ್ನರ್ ಗೆ ಕರೀತಾರೆ. ಇವನು ಸ್ವಲ್ಪ ಊಟ ಮಾಡ್ತಾನೆ. ಹಾಗೇನೆ ಜಾಸ್ತಿ ಅವನನ್ನ ಮಾತಾಡ್ಸೋಕ್ಕೂ ಹೋಗೋದಿಲ್ಲ, ಯಾಕಂದ್ರೆ ಅವನ ತಲೆ ಕೆಟ್ಟ ಹೋಗಿದೆ. ಸೊ ಅವನಷ್ಟೇ ಮಲಗ್ಲಿ ಅಂತ ಹೇಳಿ ಬೆಡ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಮತ್ತೆ ಬೆಳಿಗ್ಗೆ ಹೇಳ್ತಾನೆ. ಆದ್ರೆ ಇನ್ನೊಂದು ಕಡೆ ಬ್ಯಾಡ್ಜರ್ ಹಾಗೂ ಸ್ಕಿನಿ ಪೀಟ್ ಬೆಳಿಗ್ಗೆ ನೋಡ್ತಿದ್ದಾರೆ. ಟಿವಿಯಲ್ಲಿ ನ್ಯೂಸ್ ಬರ್ತಿದೆ ವಾಲ್ಟರ್ ವೈಟ್ ಸತ್ತಿದ್ದಾನೆ, ಅವನ ಡೆಡ್ ಬಾಡಿ ಮಾತ್ರ ಸಿಕ್ತಿಲ್ಲ ಅಂತ ಗೊತ್ತಾಗ್ತಿದೆ ಕ್ಲಿಯರ್ ಆಗಿ. ಆದ್ರೆ ಅಷ್ಟೆಲ್ಲ ತುಂಬಾ ಜನ ಕ್ರಿಮಿನಲ್ಸ್ ಗಳು ಕೂಡ ಸತ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಇದನ್ನ ಕೇಳಿದಾಗ ಬ್ಯಾಡ್ಜರ್ ಹಾಗೂ ಸ್ಕಿನಿ ಪೀಟ್ ಗೆ ಅಂದಾಜಾಗುತ್ತೆ, ಓಕೆ ಹಾಗಾದ್ರೆ ಜೆಸ್ಸಿ ಈ ಜಾಗದಿಂದ ಎಸ್ಕೇಪ್ ಹಾಕೊಂಡು ಬಂದಿದ್ದಾನೆ. ಆದ್ರೆ ಸಡನ್ ಆಗಿ ಜೆಸ್ಸಿಯ ರೂಮ್ ನಲ್ಲಿ ಒಂಥರ ಸೌಂಡ್ ಕೇಳ್ತಿದೆ. ಸೊ ಏನಾಗ್ತಿದೆ ಅಂತ ನೋಡೋದಕ್ಕೆ ಬರ್ತಾರೆ. ಮತ್ತೆ ಗೊತ್ತಾಗುತ್ತೆ ಜೆಸ್ಸಿ ಇಲ್ಲಿ ಗನ್ ಹಿಡ್ಕೊಂಡು ಹುಚ್ಚರ ರೀತಿ ಮಾಡ್ತಿದ್ದಾನೆ, ಇವರನ್ನೇ ಕೊಲ್ಲೋದಕ್ಕೆ ಬರ್ತಿದ್ದಾನೆ. ಸೊ ಇದಕ್ಕೆಲ್ಲ ಕಾರಣ ಅವನದು ಟ್ರಾಮಾ ಆಗಿದೆ, ಅಂದ್ರೆ ಅದನ್ನ PTSD ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನಿಮ್ಗೆ ತುಂಬಾನೇ ಕಿರಿಕಿರಿ ಮಾಡಿರೋದ, ಯಾವ ರೀತಿ ಅಂದ್ರೆ ನಿಮ್ಮ ತಲೆ ಹಾಳಾಗೋ ರೀತಿ. ಜಸ್ಟ್ ಲೈಕ್ ವಾಲ್ಟರ್ ವೈಟ್ ಸಾವು ಆಗಿರ್ಬೋದು ಅಥವಾ ಯಾವುದೇ ಒಂದು ಸಾವು ಆಗಿರ್ಬೋದು, ಅವನು ಕಣ್ಣಾರೆ ನೋಡಿದಾನೆ. ಇದರಿಂದ ಅದರ ಆಲೋಚನೆಗಳಿಂದ ಅವನಿಗೇನೋ ಹುಚ್ಚರ ರೀತಿ ಮಾಡ್ತಿದ್ದಾನೆ. ಆದ್ರೆ ಬ್ಯಾಡ್ಜರ್ ಹಾಗೂ ಸ್ಕಿನಿ ಪೀಟ್ ಆರಾಮ್ಸೆ ಆಗಿ ಮಾತಾಡ್ತಾರೆ. ಫಸ್ಟ್ ನೀನು ಸ್ನಾನ ಹೋಗಿ ಮಾಡ್ಕೊಂಡ್ ಬಾ ಅಂತ ಇಲ್ಲೇ ಹೇಳ್ಬಿಡ್ತಾರೆ. ಸೊ ಅವನು ಸ್ನಾನ ಮಾಡ್ಕೊಂಡು ಹೋಗ್ತಾನೆ. ಆದ್ರೆ ಆಗ ಕೂಡ ಹೇಗೆ ಟಾಡ್ ಆಗೋ ಅವನ ಗ್ಯಾಂಗ್ ಇವನನ್ನು ಗುಲಾಮ ರೀತಿ ಸೀದಾ ಫೋರ್ಸ್ ನ ನೀರಿನಿಂದ ತೊಳಿತಿದ್ರು ಅಂತ ಗೊತ್ತಾಗುತ್ತೆ. ಸೊ ಈಗ ಮೊದಲದಾಗಿ ಅವನ ಎಲ್ಲ ಸಾಕ್ಷಿಗಳನ್ನ ನಾಶ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡ್ತಾನೆ ಜೋನ್ ಅನ್ನ. ಇವನು ಮುಂಚೆ ನಮ್ಮ ಗುಸ್ತಾವನ ಲ್ಯಾಪ್ಟಾಪ್ ಅನ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ಮತ್ತು ಸಾಕ್ಷಿ ನಾಶ ಮಾಡೋದಕ್ಕೆ ತುಂಬಾನೇ ಯೂಸ್ ಆಗಿದ್ದ. ಅಂಡ್ ಹಾಗೇನೆ ಗೊತ್ತಾಗುತ್ತೆ ರಸ್ತೆಯಲ್ಲಿ ಪೊಲೀಸರು ಕೂಡ ಬರ್ತಿದ್ದಾರೆ ಅಂತ. ಸೊ ಪಕ್ಕದಿಂದ ಹೋಗೋದಕ್ಕೆ ಇವನಿಗೆ ಕೀ ಅನ್ನ ಕೊಟ್ಬಿಡ್ತಾರೆ ಸ್ಕಿನಿ ಪೀಟ್ ಅವರು. ಹಾಗೇನೆ ಜೆಸ್ಸಿಲಿ ಕೇಳ್ತಾನೆ, ಸ್ಕಿನಿ ಪೀಟ್ ಯಾಕೆ ನೀನು ನಂಗೆ ಸಪೋರ್ಟ್ ಮಾಡ್ತಿದ್ಯಾ ಹೀಗೂ ಕೂಡ. ಅದಕ್ಕೆ ಸ್ಕಿನಿ ಪೀಟ್ ಹೇಳ್ತಾನೆ, ಯಾಕಂದ್ರೆ ಜೆಸ್ಸಿ ನಾನು ನಿನ್ನ ಫ್ಯಾನ್ ಗುರು, ನೀನ್ ಅಂದ್ರೆ ನಿಜವಾದ ಫ್ರೆಂಡ್ ಅಂದ್ರೆ ಅಂತ ಹೇಳ್ತಾನೆ. ಹಾಗೇನೆ ಅವನ ಕೀ ಏನಿತ್ತು ಅದನ್ನ ಬ್ಯಾಡ್ಜರ್ ತಗೊಳ್ತಾನೆ. ಸೊ ಈ ಗಾಡಿಯಲ್ಲಿ ಹೋಗ್ಬಿಡ್ತಾನೆ. ನಂತರ ತುಂಬಾ ದೂರ ಆದ್ಮೇಲೆ ಅವನಿಗೆ ಒಂದು ರೇಡಿಯೋದಲ್ಲಿ ಗೊತ್ತಾಗುತ್ತೆ ವಾಲ್ಟರ್ ವೈಟ್ ಸತ್ತಿದ್ದಾನೆ ಅಂತ ಈಗ ಕನ್ಫರ್ಮ್ ಆಗಿದೆ ನ್ಯೂಸ್ ನಲ್ಲಿ. ಹಾಗೇನೆ ಅವನು ಸಾಯೋದಕ್ಕಿಂತ ಮುಂಚೆ ಒಬ್ಬ ಹೆಂಗಸಿಗೆ ರೈಸಿನ್ ವಿಷಯವನ್ನ ಹಾಕಿದ್ದಾನೆ ಅಂತ. ಅದು ನಿಮ್ಗೆ ಗೊತ್ತಿರೋ ಹಾಗೆ ಲೇಡಿ ಆಗಿದ್ಲು. ಸೊ ಅವಳು ಈಗ ಸಾಯೋ ಅಂದಾಜಲ್ಲಿದ್ದಾಳೆ ಅಂತೆ, ಅಂದ್ರೆ ಖಂಡಿತವಾಗಿ ಅವಳು ಸಾಯ್ತಾಳೆ ಗುರು. ಸೊ ಇದನ್ನೆಲ್ಲ ನೆನಪಿಸ್ಕೊಳ್ತಾ ಅವನು ಫ್ಲಾಶ್ ಬ್ಯಾಕ್ ಹೋಗ್ತಾನೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಜೆಸ್ಸಿಯನ್ನ ಯಾವ ರೀತಿ ಇವರು ಗುಲಾಮರ ರೀತಿ ಟ್ರೀಟ್ ಮಾಡ್ತಿದ್ರು ಅಂತ. ಇಲ್ಲಿ ಟಾಡ್ ಅಂತೂ ಜೆಸ್ಸಿಯನ್ನ ಒಬ್ಬ ಟೂಲ್ ಆಗಿ ಬಳಸ್ತಿದ್ದ. ಹೇಗಂದ್ರೆ ಇವರು ಇದ್ದವ್ರನ್ನೆಲ್ಲ ಮರ್ಡರ್ ಮಾಡ್ತಿದ್ರು, ಆದ್ರೆ ಕೊನೆಗೆ ಬಾಡಿಯನ್ನ ಕರಗಿಸೋದಕ್ಕೆ ಇವನನ್ನ ಕರೆಸ್ತಿದ್ರು. ಅಷ್ಟೆಲ್ಲ ಹೆಣಗಳನ್ನ ಮುಚ್ಚಿಸಿ ಹಾಕೋದಕ್ಕೆ ಕೂಡ ಇವನನ್ನೇ ಯೂಸ್ ಮಾಡ್ತಿದ್ರು. ಅಷ್ಟೆಲ್ಲ ಆ ದಿನ ಜೆಸ್ಸಿ ಟಾಡ್ ನನ್ನ ಕೊಲ್ಲೋದಕ್ಕೇನೆ ರೆಡಿ ಆಗಿದ್ದ. ಆದ್ರೆ ಅವನಿಗೆ ಕೊಲ್ಲೋದಕ್ಕೂ ಇಂಟ್ರೆಸ್ಟ್ ಇರ್ಲಿಲ್ಲ, ಯಾಕಂದ್ರೆ ಜೆಸ್ಸಿ ಒಬ್ಬ ಎಮೋಷನಲ್ ಪರ್ಸನ್ ಆಗಿದ್ದ. ಅವನಿಗೆ ಯಾವರನ್ನು ಕೂಡ ಕೊಲ್ಲೋದು ಇಷ್ಟನೇ ಇರ್ಲಿಲ್ಲ, ಯಾಕಂದ್ರೆ ಮುಂಚೆನೆ ಹಲವಾರು ಸಾವುಗಳನ್ನ ಅವನು ಕಣ್ಣರೇ ನೋಡಿದಾನೆ. ಅವನು ತುಂಬಾ ರೀತಿಯಲ್ಲಿ ಎಸ್ಕೇಪ್ ಆಗುತ್ತೆ ಟ್ರೈ ಮಾಡಿದ, ಆದ್ರೆ ಎಲ್ಲಾನು ಫೇಲ್ ಆಗಿತ್ತು. ಅಷ್ಟೇ ಅಲ್ಲ, ಕೊನೆ ಬಾರಿಗೆ ಅವನ ತಂದೆಯನ್ನು ಕೂಡ ಅವನು ಟಿವಿಯಲ್ಲಿ ನೋಡಿದ್ದ. ಅವರು ಟಿವಿಯಲ್ಲಿ ಹೇಳ್ತಿದ್ರು, ನನ್ನ ಮಗ ಜೆಸ್ಸಿ ಕಾಣಿಯಾಗಿದ್ದಾನೆ, ಅವನು ವಾಪಸ್ ಎಲ್ಲಿಗೆ ಹೋಗಿದ್ದಾನೆ ಗೊತ್ತಿಲ್ಲ, ಆದ್ರೆ ಎಲ್ಲಿದ್ರು ಕೂಡ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತೀನಿ ಅಂತ ಹೇಳ್ತಾರೆ. ಸೊ ಫ್ಲಾಶ್ ಬ್ಯಾಕ್ ಮುಗಿತು. ಮತ್ತೆ ಇನ್ನೊಂದು ಕಡೆ ನಾವು ನೋಡಿದ್ವಿ ಜೆಸ್ಸಿ ಇದ್ದ ಜಾಗಕ್ಕೆಲ್ಲ ಹೋಗಿ ಗುಂಡನ್ನೆಲ್ಲ ಹಾರಿಸಿ ಕೆಲವೊಂದು ಕ್ರಿಮಿನಲ್ಸ್ ಗಳನ್ನು ಕೂಡ ದಾರಿಯಲ್ಲಿ ಕೊಲ್ತಾ ಹೋಗ್ತಿದ್ದ. ಹಾಗೇನೆ ಅವನು ತುಂಬಾನೇ ಆಲೋಚನೆ ಮಾಡ್ಕೊಳ್ತಾನೆ ವಾಲ್ಟರ್ ವೈಟ್ ಅನ್ನ. ಅವನು ಆ ದಿನ ಒಮ್ಮೆ ವಾಲ್ಟರ್ ವೈಟ್ ಅನ್ನ ಮೀಟ್ ಆಗಿದ್ದ. ಆ ದಿನ ಅವನು ಕಾಲೇಜಲ್ಲಿ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ದ, ಮತ್ತೆ ಟೀಚರ್ ಆಗಿದ್ದ ವಾಲ್ಟರ್ ವೈಟ್. ಸೊ ಗ್ರಾಜುಯೇಷನ್ ಆದ್ಮೇಲೆ ವಾಲ್ಟರ್ ವೈಟ್ ಹೇಳ್ತಾನೆ, ನಿನ್ನ ನಂತರದ ಗೋಲ್ ನಂಗೇನು ಅಂತ ಗೊತ್ತಿಲ್ಲ, ಆದ್ರೆ ನನ್ಗನ್ಸೋ ಪ್ರಕಾರ ಜೀವನದಲ್ಲಿ ನಾವು ಶಾಂತಿಯುತವಾಗಿ ಪ್ರೀತಿಯನ್ನು ಗಳಿಸೋದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿರ್ತಾನೆ. ಸೊ ಹೀಗೆ ಸಣ್ಣ ಸಣ್ಣ ಮೆಮೊರೀಸ್ ಗಳು ಇವನಿಗೆ ಬರ್ತಾ ಇವೆ. ಹಾಗೇನೆ ಅದೊಬ್ಬ ಎಡ್ ಅನ್ನೊಬ್ಬ ವ್ಯಕ್ತಿ ಇದ್ನಲ್ಲ, ವಾಲ್ಟರ್ ವೈಟ್ ಅನ್ನ ಹಿಮಾಲಯದ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದ. ಅವನಿಗೆ ಹಣವನ್ನ ಕೊಟ್ಟು ಈ ಒಂದು ಜಾಗಕ್ಕೆ ಬರ್ತಾರೆ. ಮತ್ತೆ ಇದೇ ಆಗಿದೆ ಅಲಾಸ್ಕಾ. ಇಲ್ಲಿಗೆ ಬರೋದು ಮೈಕ್ನ ಡ್ರೀಮ್ ಆಗಿತ್ತು. ಹಾಗೇನೆ ಅಲಾಸ್ಕಾ ಒಂದು ಸುಂದರವಾದ ಜಾಗ ಆಗಿದೆ. ಹಾಗೇನೆ ಹೋಗೋದಕ್ಕಿಂತ ಮುಂಚೆ ಅವನ ಬಳಿ ಆಲ್ಮೋಸ್ಟ್ ಎಲ್ಲ ಹಣ ಇದೆ. ಸೊ ಅದರ
ಅದರಲ್ಲಿ ಸ್ವಲ್ಪ ಹಣವನ್ನ ಬ್ರಾಕರ್ಗೆ ಕೊಡೋದಕ್ಕೆ ಹೇಳ್ತಾರೆ. ಅದು ಅವನ ಗರ್ಲ್ ಫ್ರೆಂಡ್ ಮಗ ಇದ್ನಲ್ಲ ಅವನು. ಸೊ ಜೆಸ್ಸಿಗೆ ಫೈನಲ್ ಆಗಿ ರಿಯಲೈಸ್ ಆಗುತ್ತೆ ನನ್ನ ಹೆಸರನ್ನ ಬದಲಿಸಬೇಕು, ಹಾಗೇನೆ ಪೂರ್ತಿ ಜೀವನವನ್ನ ಚೇಂಜ್ ಮಾಡ್ಬೇಕು ಅಂತ. ಸೊ ಅದಕ್ಕೋಸ್ಕರ ಜೆಸ್ಸಿ ಅವನ ಹೆಸರನ್ನ ಮಿಸ್ಟರ್ ಡ್ರೆಸ್ಕೋಲ್ ಅಂತ ಚೇಂಜ್ ಮಾಡ್ತಾನೆ. ಸೊ ಈ ರೀತಿ ಗಾಡಿಯನ್ನ ಡ್ರೈವ್ ಮಾಡ್ಕೊಂಡು ಅವನ ಹೊಸ ದಾರಿಗೆ ಹೋಗ್ತಾ ಇರ್ತಾನೆ. ಹಾಗೇನೆ ಡ್ರೈವಿಂಗ್ ಮಾಡ್ತಾ ಕಲ್ಪನೆ ಮಾಡ್ಕೊಳ್ತಾನೆ ಅವನ ಜೊತೆಗೆ ಜೇನ್ ಕೂತಿದ್ದಾಳೆ ಅಂತ. ಸೊ ಕೊನೆಗೆ ಒಂದು ಸ್ಟೋರಿ ಮೆಸೇಜ್ ಅನ್ನ ಹೇಳುತ್ತೆ. ಅದೇನಂದ್ರೆ ಕಲ್ಪನೆಯಲ್ಲಿ ಇಲ್ಲಿ ಕಾಣ್ತಿದ್ದಾಳೆ ಜೇನ್ ಸೋಲು. ಅವಳು ಹೇಳ್ತಾಳೆ ಈ ಜೀವನ ಹೀಗಿರುತ್ತೆ ಅಂತ ನಮ್ಗೆ ಕೂಡ ಹೇಳೋದಕ್ಕೆ ಆಗುದಿಲ್ಲ, ಆದ್ರೆ ಹಣೆ ಬರಹದಲ್ಲಿ ಬರ್ದೋದನ್ನ ಬದಲಿಸೋಕೆ ಆಗೋದಿಲ್ಲ, ಹಾಗಂತ ಲೈಫ್ ಅನ್ನ ಚೇಂಜ್ ಮಾಡಬಹುದು ಸರಿದಾರಿ ಹಿಡಿದ್ರೆ. ಸೊ ಹೀಗೆ ಹ್ಯಾಪಿ ಎಂಡಿಂಗ್ ನ ಜೊತೆಗೆ ಜೆಸ್ಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಹೊಸ ಲೈಫ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ. ಮತ್ತೆ ಇಲ್ಲಿಗೆ ಕತೆ ಮುಗಿಯುತ್ತೆ ಕೂಡ. ಸೊ ಒಂದೊಂದು ಗೊತ್ತಾಗುತ್ತೆ ಗುರು, ಜೆಸ್ಸಿ ತುಂಬಾ ಒಳ್ಳೆಯವನಾಗಿದ್ದ, ಆದ್ರೆ ಕೆಲವೊಮ್ಮೆ ವಿಧಿಯ ಆಟ ಬೇರೆನೇ ಇರುತ್ತೆ. ಸೊ ಒಳ್ಳೆಯವನಾಗ್ಬೇಕಾದವನು ಕೂಡ ಕೆಟ್ಟವನಾದಾಗ ಯಾವ ರೀತಿ ಎಂಡ್ ಆಯ್ತು ಅನ್ನೋದೇ ಒಂದು ವಿಚಿತ್ರ ಆಗಿದೆ. ಸೊ ಈ ರೀತಿ ವಾಲ್ಟರ್ ವೈಟ್ ಅಂತೂ ಅವನ ಸ್ವಾತಂತ್ರ್ಯನ ಪಡ್ಕೊಂಡ ಸಾವಾಗಿ, ಇನ್ನೊಂದು ಕಡೆ ಜೆಸ್ಸಿ ಕೂಡ ಸ್ವಾತಂತ್ರ್ಯ ಪಡ್ಕೊಂಡ ಹೊಸ ಲೈಫ್ ನಲ್ಲಿ. ಸೊ ಈ ರೀತಿ ನಮ್ಮ ಬ್ರೇಕಿಂಗ್ ಬ್ಯಾಡ್ ಹಾಗೂ ಎಲ್ ಕಮಿನೋ ಮೂವಿ ಮುಗಿಯುತ್ತೆ. ಸೊ ಯಾರೆಲ್ಲ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ನಮ್ಮ ಪೂರ್ತಿ ಬ್ರೇಕಿಂಗ್ ಬ್ಯಾಡ್ ಸೀರೀಸ್ ಅನ್ನ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ಸ್ ಮತ್ತೊಮ್ಮೆ. ಹಾಗೇನೆ ಯಾರಾದ್ರೂ ಆನಿಮೆ ಫ್ಯಾನ್ಸ್ ಇದ್ರೆ ನಮ್ಮ 2ನೇ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಯಾಕಂದ್ರೆ ಇಲ್ಲಿ ಸದ್ಯದಲ್ಲೇ ಒಂದು ದೊಡ್ಡ ಸೀರೀಸ್ ಬರೋದ್ರಲ್ಲಿದೆ. ಸೊ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ, ಪೀಸ್.